ಯಾವ ಟಿವಿ ಆದ್ರೂ 15,000 ರೂಪಾಯಿಗಿಂತ ಕಡಿಮೆ ಎಲ್ಲಿ ಸಿಗತ್ರಿ? 150 ರೂಪಾಯಿ, 50 ರೂಪಾಯಿ, ಫ್ರಿಡ್ಜ್ 75 ರೂಪಾಯಿ, ರೇಡಿಯೋ 20 ರೂಪಾಯಿ, ವಾಷಿಂಗ್ ಮೆಷಿನ್ 50 ರೂಪಾಯಿ. ಇನ್ನು ಯಾವ ಎಲೆಕ್ಟ್ರಿಕ್ ಸಾಮಾನ್ ಬೇಕಾದ್ರೆ ತಗೊಳ್ರಿ, ಕೇವಲ 15 ರೂಪಾಯಿ. ಒಂದು ಕೆಜಿ ಅಕ್ಕಿಗೆ 15 ರೂಪಾಯಿ ಮೇಲೆ ರೀ. ಕಡಿಮೆ ಎಲ್ಲಿ ಸಿಗತ್ರಿ? 1 ಕೆಜಿ ಅಕ್ಕಿ 15 ಪೈಸೆ, ರಾಗಿ 10 ಪೈಸೆ, ತೊಗರಿ ಬೇಳೆ 7 ಪೈಸೆ. ಏನೋ ನೀರ್ ಕುಡ್ದಂಗಿದೆಯಲ್ಲ, ಏನು ಪ್ರಯೋಜನ ಇಲ್ಲ. ಸತ್ತೇರಿಕೆ ಕುಡಿಯೋದು ವೇಸ್ಟ್ ಕಣ, ಏನು ಪ್ರಯೋಜನ ಇಲ್ಲ. ಏನು ತೊಂದರೆ ಇಲ್ಲ ಬಾಬಾ. ನಾರಾಯಣ, ಇವತ್ತೇನೇ ಎಷ್ಟು ಕುಡಿದ್ರು ನಿಶಾನೇ ಏರೋದಿಲ್ವಲ್ಲ? ನಿಶಾ ಏರ್ದ ಇಲ್ಲದ್ಮೇಲೆ ಯಾಕೆ ಕುಡಿಬೇಕು? ಇವತ್ತಿನಿಂದ ನಾನು ಕುಡಿಯೋದೇ ಇಲ್ಲ, ಬರ್ತೇನೆ. ಏನಯ್ಯ, ಎಷ್ಟು ಕುಡಿದ್ರು ನಿಶಾನೇ ಇಲ್ವಲ್ಲಯ್ಯ? ನಂಗೇನು ಬೇಡ, ಕುಡಿಯೋದು ಬೇಡ. ಯಾರಿಗೂ ನಿಶಾನೆ ಏರ್ಲಿಲ್ಲ ಅಂದ್ಮೇಲೆ ಇದು ನರೇಂದ್ರನ್ ಮಹಿಮೇನೆ ಅಂತ ಕಾಣುತ್ತೆ. ಯಾರು ಕುಡಿಲಿಲ್ಲ ಅಂದ್ಮೇಲೆ ನಾವ್ಯಾಕಿ ವ್ಯಾಪಾರ ಮಾಡ್ಬೇಕು? ಯಾವ್ದಾರು ಒಳ್ಳೆ ವ್ಯಾಪಾರ ಮಾಡೋಣ. ಬಾಗ್ಲಾಕಿ ರಾಯ್ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿಸಿದೀನಿ, ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದೀನಿ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ರಾಯ್ರೇ. ಅಯ್ಯೋ, ಇದೇನ್ರಿ ಇಷ್ಟೊಂದು ದುಡ್ಡು? ಪಾಪ ಯಾರೋ ಕಳ್ಕೊಂಡು ಹೋಗಿದ್ದಾರೆ. ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅವ್ರು ಬಂದು ಎತ್ಕೊಂಡು ಕಳ್ಕೊಂಡವ್ರು ಕೊಡ್ತಾರೆ. ಕಾಕಿ ಬಟ್ಟೆ ಹಾಕೊಂಡು ಹಣ ಮಾಡೋದಕ್ಕೋಸ್ಕರ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀನಿ. ನನ್ನನ್ನ ಕ್ಷಮಿಸ್ಬಿಡು. ನನ್ಗಿನ್ ಹಣ ಬೇಡ, ನಿಸ್ವಾರ್ಥದಿಂದ ಸೇವೆ ಮಾಡುವಂತ ಮನಸ್ಸು ಕೊಡು. 1 ತೊಲ ಚಿನ್ನ 25 ರೂಪಾಯಿ, ಕೇವಲ 25 ರೂಪಾಯಿ 1 ತೊಲ ಚಿನ್ನ. ಈಗ ದೇಶ ಆರೋಗ್ಯವಾಗಿದೆ, ಅದೇ ರೀತಿ ಜನಗಳೂ ಆರೋಗ್ಯವಾಗಿರಬೇಕು. ನನಗ್ ದುಡ್ಡು ಬೇಕು ಅಂತ ಹೇಳಿ ಅವರ ಆರೋಗ್ಯ ಹಾಳಾಗಬಾರ್ದು. ಇಷ್ಟು ಕಮ್ಮಿಯಲ್ಲಿ ಸಿಗೋದು ಇಂದು ಮಾತ್ರ ಅನ್ಕೊಂಡ್ರೆ ಜನ ನಮಗ್ ಬೇಕು ಅಂತ ಹೊಡೆದಾಡ್ಕೊಳ್ತಾರೆ. ಯಾವಾಗ್ಲೂ ಸಿಗುತ್ತೆ ಅಂತ ನಂಬಿಕೆ ಇದ್ರೆ ಯಾಕೆ ಹೊಡೆದಾಡ್ಬೇಕು? ನಮ್ಮ ಜನನಾಯಕ ನರೇಂದ್ರನ ಮಹಿಮೆ ಇರೋವರೆಗೂ ನಮಗೆ ಬೇಕಾದ ಎಲ್ಲಾ ತರಹದ ಸಾಮಾನುಗಳು ಈ ಬೆಲೆಗೆ ನಮಗೆ ಸಿಕ್ಕೇ ಸಿಗುತ್ತೆ. ಮಾರುತಿ ಕಾರು 4,000 ರೂಪಾಯಿ, ಯಾವ್ದಾದ್ರು ಕಾರ್ ತಗೊಳ್ರಿ 4,000 ರೂಪಾಯಿ. 2 ವೀಲರ್ಸು ಬರೀ 500 ರೂಪಾಯಿ. ಹೆಂಗಸರು ಬಟ್ಟೆ, ಗಂಡಸರು ಬಟ್ಟೆ, ಮಕ್ಕಳು ಬಟ್ಟೆ ಯಾವ್ದಾದ್ರು ತಗೊಳ್ರಿ 1 ರೂಪಾಯಿ ವಿತ್ ಸ್ಟಿಚಿಂಗು. ವಾಸ ಮಾಡೋದಿಕ್ ಮನೆ, ಫ್ಲಾಟ್ ಅಂದ್ರೆ 3,000 ರೂಪಾಯಿ, ಇಂಡಿಪೆಂಡೆಂಟ್ ಅಂದ್ರೆ 4,000 ರೂಪಾಯಿ, ಸೈಟು ಸೇರಿ. ಸ್ವಂತಕ್ಕೆ ಬಾಡಿಗೆಗಲ್ಲ ರೀ, ಚೀಪಾಗಿ ಸಿಗುತ್ತೆ ಅಂತ 20 ಮನೇಲಿ ಒಬ್ಬರೇ ಇರಕ್ಕಾಗತ್ತೇನ್ರಿ? 1 ಮನೇಲಿ ಒಬ್ಬರೇ ಇರಕ್ ಸಾಧ್ಯ. ಹಾಗೆ 100 ಕಾರ್ ತಗೊಂಡು 100 ಕಾರ್ನಲ್ಲೂ ಓಡಾಡೋದಕ್ಕೆ ಸಾಧ್ಯನೇನ್ರಿ? ಈ ಬಾಡಿ ಒಂದೇ ಕಾರ್ನಲ್ಲಿ ಮಾತ್ರ ಓಡಾಡಕ್ ಸಾಧ್ಯ. ಅದಕ್ಕೋಸ್ಕರ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತಗೊಂಡ್ರೆ ಆವಾಗ ಎಲ್ರಿಗೂ ಸಿಗುತ್ತೆ, ಎಲ್ರೂ ಸಂತೋಷವಾಗಿರ್ತಾರೆ. ನೋ ಬ್ಲಾಕ್ ಮಾರ್ಕೆಟ್, ನೋ ಚೀಟಿಂಗ್. ಇದೇನಕ್ಕ ಹೊಸ ಚಾಳಿ? ಹಳೆ ದಂಧೆ ಬಿಟ್ಟು ಗರ್ತಿ ಗಂಗಮ್ಮನಾಗಿ ದೇವ್ರ ಪೂಜೆ ಮಾಡ್ತಾ ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ಕೊಂಡಿದೀಯಾ? ಹುಚ್ಚಪ್ಪ, ನಿಂಗೇನ್ ಗೊತ್ತು? ಯಾವ ಹೆಣ್ಣು ಹುಟ್ಟಾನೆ ವೇಷಿಯಾಗಿ ಹುಟ್ಟಲ್ಲ ತಮ್ಮ. ಬದುಕಿನಲ್ಲಿ ಗತಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಯಾವ ದಾರಿನೂ ಕಾಣದೆ ಇರೋವಾಗ ಈ ದಾರಿಗಿಳಿಬೇಕಾಗಿ ಬಂತು. ಆದ್ರೆ ಆ ದೇವರಂಥ ನರೇಂದ್ರಪ್ಪ ಬಂದು ಇಡೀ ಭೂಮಿನೇ ಸ್ವರ್ಗ ಮಾಡಿರುವಾಗ ಇನ್ನೂ ನಾವು ಅದೇ ನರಕದಲ್ಲಿದ್ದಿದ್ರೆ ದೇವರು ಕ್ಷಮಿಸ್ತಾ ಇರ್ಲಿಲ್ಲ. ಇನ್ಮೇಲಾದ್ರೂ ನಾವು ಮಾಡಿದ ಪಾಪನ ಕಳ್ಕೊಂಡು ಇರೋವರೆಗಾದ್ರೂ ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿನಲ್ಲಿ ಬಾಳಿದ್ರೆ ಆ ಪುಣ್ಯಾತ್ಮ ಮಾಡಿದ್ದಕ್ಕೂ ಸಾರ್ಥಕ. ನಾರದ ಮುನಿಗಳೇ, ದೇವೇಂದ್ರ ಭೂಲೋಕಕ್ಕೆ ಬಂದಿದ್ದು ಒಬ್ಬ ಪುಣ್ಯ ಪುರುಷನಾದರೂ ಸಿಕ್ಕುವನೇನೋ ಎಂದು ಹುಡುಕುವುದಕ್ಕೆ. ಆದರೆ ಈಗಿನ ಸ್ಥಿತಿ ಪಾಪಾತ್ಮರು ಎಲ್ಲಿದ್ದಾರೆ ಎಂದು ಹುಡುಕುವ ಸ್ಥಿತಿ. ಎಲ್ಲವೂ ನರೇಂದ್ರನ ಶಕ್ತಿಯ ಪ್ರಭಾವ. ನಾರಾಯಣ. ಹೌದು ದೇವೇಂದ್ರ, ಇನ್ನು ನಿನಗೆ ಬಿಡುವಿಲ್ಲದ ಕೆಲಸ. ಆ ಯಮರಾಜನಿಗೆ ಗೊರಕೆ ಹೊಡೆಯುವುದೇ ಕೆಲಸ. ಎಲ್ಲಿಂದ ಬಂತು ಅವನಿಗೆ ಅಷ್ಟೊಂದು ಹಣ? ಕೋಟಾ ನೋಟ್ ಏನಾದ್ರು ಪ್ರಿಂಟ್ ಮಾಡ್ತಾ ಇದ್ದಾನ? ದಿನ ಅವನ ಜನಪ್ರಿಯತೆ ಹೆಚ್ಚಾಗ್ತಾನೆ ಇದೆ. ಅವನು ರೈಸಿಂಗ್ ಸ್ಟಾರ್ ಆದ್ರೆ ನಾವು ಕ್ಲೋಸಿಂಗ್ ಸ್ಟಾರ್ ಆಗ್ತಾ ಇದೀವಿ. ಆಗದೆ ಇನ್ನೇನ್ ಸರ್, ಅವನ ಜೊತೆ 2 ಹೆಂಗಸರು 2 ಗಂಡಸರು ಇದಾರಂತೆ. ಅವ್ರಿಗೆ ಯಕ್ಷಿಣ ವಿದ್ಯೆ ಬೇರೆ ಬರುತ್ತಂತೆ. ಆ ನರೇಂದ್ರ ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಮಾಯಾಮಂತ್ರ ಕಲ್ತ್ಕೊಂಡು ಬೇಕಾದನ್ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್. ನನಗನ್ಸುತ್ತೆ ಗುರುಗಳೇ, ಅವನಿಗೆ ಯಾವುದೋ ದೇವತೆ ವಶ ಆಗಿರ್ಬೇಕು. ದೇವತೆ ಅಂತೆ, ಮಾಯ ಅಂತೆ, ಮಂತ್ರ ಅಂತೆ. ನೀವೆಲ್ಲ ಕಿವಿಲಿ ಹೂ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತಂದ್ರೆ ನಾನು ಹೂ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಾನು ಶಕುನಿ ನನ್ನ ಮಗನೇ, ಮೂರ್ನ ಮುಚ್ಕೊಂಡು ಕೂತಿದ್ಯಲ್ಲೋ, ಉಪಯೋಗಿಸ ನೀನು ಶಕನಿ ಬುದ್ಧಿನ. ಸಾಹೇಬ್ರ, ನಾನು ಕಣ್ಣು ಕಿವಿ ಬಾಯಿನ 3 ಮುಚ್ಕೊಂಡು ಕುಂತೀನಿ ಹೊರತು
ಬ್ರೈನ್ ಬಿಚ್ಕಂಡೆ ಕುಂತೀನಿ ಅಪ್ಪ. ನಮ್ಮನ್ನು ಕ್ಲೋಸ್ ಮಾಡಕ್ ಹೊರಟಿರೋ ಆ ನರೇಂದ್ರನ್ನ ನಾವು ಕ್ಲೋಸ್ ಆಗೋದ್ರೊಳಗೆ ಅವನ್ನೇ ಕ್ಲೋಸ್ ಮಾಡ್ಬಿಡ್ಬೇಕು. ಇದೇ ಈ ಶಕುನಿ ತಂತ್ರದ ಪಗಡೆ ಆಟದ ಗುರಿ. ವಿ ಆರ್ ಫ್ರಮ್ CBI. ನನ್ನಿಂದ ಏನಾಗಬೇಕಾಯ್ತು? ಮಿಸ್ಟರ್ ನರೇಂದ್ರ, ಕಾನೂನು ವಿರುದ್ಧವಾಗಿ ಕಲಬೆರಕೆ ಸಾಮಾನುಗಳನ್ನ ಮಾರಾಟ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ. ನರೇಂದ್ರ, ನಿನ್ನ ಮೇಲೆ ಅಸೂಯೆಯಿಂದಲೇ ನಿನ್ನ ಮಾವ ಈ ಕೆಲಸ ಮಾಡಿಸಿರ್ಬೇಕು ನೋಡು. ಶರಣ್ರಿಪ್ಪ, ಶರಣ್ರಿ. ನರೇಂದ್ರಪ್ಪರೇ, ಇರ್ಲಿ ಬಿಡ್ರಿ. ನರೇಂದ್ರಪ್ಪರೇ, ಆ ಜಗದೀಶಪ್ಪನ ಸುಲಭವಾಗಿ CM ಮಾಡೋದು ನಾನೇ ರೀ. ಈಗ ಅವನ ಸೀಟಿನ ಹಿಡಿದ ಇಳಿತಾನೆ, ಮುಂದೆ ಆ ಸೀಟ್ಗೆ ನೀವೇ ಕುಂದಿರ್ತೀರಿ ಅಂತ ಜಾತಕ ಹೇಳೋನು ನಾನೇ ರೀ. ನಾನು ಕರ್ನಾಟಕ ಎಲ್ಲ ಸುತ್ತ ಬಂದೀನಿ. ಈಗ ಯಾವ MLA ಸಪೋರ್ಟ್ ಬ್ಯಾಡ್ರಿ ಇಪ್ಪ, ಇಡೀ ಕರ್ನಾಟಕ ಮಂದಿ ಸಪೋರ್ಟ್ ಐತ್ರಿ. ಮಂದಿ ಏನ್ ಹೇಳ್ತಾರ ಗೊತ್ತೇನ್ರಿ? ಅವನು ಈಗಿರೋ CM ನಾಲಾಯಕ ಅದಾನೆ. ಅವನ್ ಸ್ವಾರ್ಥ ಸಲುವಾಗಿ ಸಿನಿಮಾ ಥಿಯೇಟರ್ಗಳು, ಬಾರ್ಗಳು ಎಲ್ಲ ಓಪನ್ ಮಾಡ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಉಗ್ಯಾಕ್ ಹತ್ತೈತ್ರಿ. ಈ ವಿಚಾರ ರಾಜ್ಯಪಾಲರಿಗೆ ತಿಳಿದೈತಿ, ಮುಂದೆ ಹೈಕಮಾಂಡ್ ತಿಳಿತೈತಿ. ಆಗ ರೀಎಲೆಕ್ಷನ್ಗೆ ಆರ್ಡರ್ ಮಾಡ್ತಾರೆ. ಮುಂದೆ ಈ ರಾಜ್ಯದ ನೂತನ ಮುಖ್ಯಮಂತ್ರಿ ನೀವೇ ಹಾಗೆ ಆಗ್ತೀರಪ್ಪ. ಖಂಡಿತ ಹಾಗೆ ಆಗ್ತೀನಿ. ಆದಾಗ ನಾನು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ತಿಳಿದೈತ್ ಬಿಡ್ರಿ. ನಿಮ್ಮ ಪರ್ಸನಲ್ ಆಗಿ ಇಟ್ಕೋತೀರಿ ನನ್ನ? ಅಲ್ಲ, ಅದಕ್ಕೆ ನಾನು ದೊಡ್ಡ ಹುದ್ದೆ ಕೊಡ್ತೀನಿ. ಅದೇ ಅಲ್ರಿ ಇಪ್ಪ. ನೀವು ನಮ್ಮ ಮಾವ ಇಬ್ರು ಸೇರ್ಕೊಂಡು ಹಿಂದಿನ CM ಗಂಗರಾಜ್ನ ಕೊಲೆ ಮಾಡಿ ಫೈಲ್ನ ಮುಚ್ಚಾಕಿದ್ರಲ್ಲ, ಆ ಫೈಲ್ನ ಮತ್ತೆ ವಾಪಸ್ ತರಿಸಿ ನಿಮ್ಮಿಬ್ರಿಗೂ ಜೋಡಿಯಾಗಿ ಬೇಡಿ ಹಾಕ್ಸಿ ಇಡೀ ಬೆಂಗಳೂರು ಸಿಟಿ ಪೂರಾ ಮೆರವಣಿಗೆ ಮಾಡಿಸಿ ಕರ್ಕೊಂಡು ಬಳ್ಳಾರಿ ಜೈಲಿಗೆ ಬಿಟ್ಬಿಡ್ತೀವಿ. ನೀನು ಶಿಕ್ಷೆ ಕೊಡೋವರೆಗೂ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ದೀಯೇನೋ ನರೇಂದ್ರ? ನಮ್ಮ ಕ್ಯಾಂಪ್ನಲ್ಲಿದ್ದು ನಮ್ಮನ್ನ ತಿಂದು ನಮ್ಮ ಪವರ್ ಡೌನ್ ಆಗಿದ ತಕ್ಷಣ ಆ ನರೇಂದ್ರನ್ ಕ್ಯಾಂಪ್ ಸೇರಿ ನಮ್ಮ ಮೇಲೆ ಎತ್ತಿ ಕಟ್ತಾ ಇದ್ದಾನೆ ಶಕುನಿ, ನನ್ನ ಮಗ ಚಿಂಚೋಳಿ. ಅದಕ್ಕೆ ಗುರುಗಳೇ, ಕಳ್ಳನ್ ನಂಬದ್ರು ಕೊಳ್ಳನ್ ನಂಬಾರ್ದು ಅನ್ನೋದು. ಶರಣ್ರಿ ಜಗದೀಶಪ್ಪನವರೇ, ಯಾವ ದರಿದ್ರ ಮುಖ ಹೊತ್ಕೊಂಡು ಬಂದಿದ್ಯೋ ಇಲ್ಲಿಗೆ? ಬಾರೋ ಬಾ ಕಂತ್ರಿ ನನ್ನ ಮಗನೇ. ಹೇ, ಹಂದಿಗೊಂದು ಬುದ್ಧಿ ಇರುತ್ತೆ, ಆನೆಗೊಂದು ಬುದ್ಧಿ ಇರುತ್ತೆ, ದನಕ್ಕೊಂದು ಬುದ್ಧಿ ಇರುತ್ತೆ, ಕೋತಿಗೊಂದು ಬುದ್ಧಿ ಇರುತ್ತೆ. ಆದ್ರೆ ನಿನಗೆ ಎಲ್ಲಾ ಪ್ರಾಣಿಗಳ ಬುದ್ಧಿನೂ ಇದೆ. ಏಯ್, ನೀನೇನು ಮನುಷ್ಯನಿಗೆ ಹುಟ್ಟಿದ್ಯೋ ಇಲ್ಲ ಪ್ರಾಣಿಗೆ ಹುಟ್ಟಿದ್ಯೋ? ಹಲ್ಕ ಬಡ್ಡಿ ಮಗನೇ. ಮುಗಿದ್ವಾ ನಿಮ್ ಮೆಂಟ್ಲು ಸ್ಟಾಕ್ ಎಲ್ಲ ಮುಗಿದ್ವಾ? ಉಗಿರಿ ಜಗದೀಶಪ್ಪ, ಉಗಿರಿ. ಮೈ ತುಂಬಾ ಉಗಿರಿ, ಮುಖ ತುಂಬಾ ಉಗಿರಿ. ಬಟ್ಟೆ ಕಳ್ಸ ಹಾಕ್ತೀನಿ, ಅದಕ್ಕೂ ಉಗಿದ್ ಮುಗಿಸ್ಬಿಡ್ರಿ ಅಟ್ಲಾಗೆ. ಜಗದೀಶಪ್ಪ, ನಿಮ್ ಸಂಕಟ ಏನು ಅಂತ ನಂಗೆ ತಿಳಿತೈತ್ರಿ. ನಾನು ರಾಜಕೀಯ ವ್ಯಕ್ತಿನೇ. ರಾಜಕೀಯದಾಗೆ ಹೆಂಡತಿ ಆದವಳು ಗಂಡನ್ ಬಿಟ್ಟು ಎದುರುಗಡೆ ಮನೆಯಾಗೆ ಬೇರೆ ಗಂಡಸಿನ ಕೂಡ ಸಂಸಾರ ಮಾಡ್ತಿದ್ರು, ಅದು ನೋಡ್ಕೊಂಡಿದ್ರು ಸಂಕಟ ಆಗೋಗಿಲ್ರಿ ಅಪ್ಪ. ಅದೇ ಕುರ್ಚಿ ಕಳ್ಕೊಂಡಾಗ ಆಗೋ ಸಂಕಟ ಶಿವ 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 ಹೇಳಕ್ ಬರೋಂಗಿಲ್ರಿ, ಹೇಳಕ್ ಬರೋಂಗಿಲ್ಲ. ಗೊತ್ತಿದ್ದು ತಿಂದು ಮನೆಗೆ ಎರಡು ಬಗೆ ಅಂತ ಕೆಲಸ ಯಾಕೋ ಮಾಡ್ದೆ? ಜಗದೀಶಪ್ಪ, ಈ ಶಕುನಿ ಬುದ್ಧಿ ಏನು ಅಂತ ಇಷ್ಟೇನಾ ನೀವು ತಿಳಿದಿರೋದು? ನಾನು ಯಾಕ ನನ್ನ ಮಗನ ಕ್ಯಾಂಪ್ ಹೋಗಿದ್ದೆ? ಆ ನನ್ನ ಮಗನ ಹಕೀಕತ್ ಏನು ಅನ್ನೋ ತಿಳಿಯ ಸಲುವಾಗಿ ಹೋಗಿದ್ದೆ. ಅವನು ಅಗದಿ ಅದಾನೆ. ಅಲ್ಲಿ ಅವನ ನನ್ನ ಬುಡಕ್ಕೆ ಬೆಂಕಿ ಇಡಕ್ ಹೊಂಟಿದ್ದ. ಅವನೇನಾದ್ರೂ ಹೀಗೆ ಬಿಡ್ತು ಅಂದ್ರೆ ನನ್ನ ನಿಮ್ಮ ಜೀವನ ಚರಿತ್ರೆ ಬೀದಿ ಪಾಲ್ ಮಾಡ್ಬಿಡ್ತಾನೆ. ಆದಷ್ಟು ಜಾಗ್ರತೆ ಅವನ ಕಥೆ ಮುಗಿಸ್ಬಿಡ್ಬೇಕು. ಅದಕ್ಕೋಸ್ಕರ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧ ಮಾಡ್ಕೊಂಡೇ ಬಂದಿನಿ ನಾನು. ಏನದು? ಆ ನರೇಂದ್ರನ್ ಜೊತೆ ಅದಳಲ್ಲ ಹೆಣ್ಮಗಳು ಇಂದ್ರಜ, ಅವಳನ್ನ ಕೊಲೆ ಮಾಡಿಸಿ ಆ ಕೊಲೆ ಅಪವಾದನ ನನ್ನ ಮಗನ ತಲೆ ಮೇಲೆ ಹಾಕಿ ಅವನ್ನ ಅರೆಸ್ಟ್ ಮಾಡಿಸ್ತು ಅಂತಂದ್ರೆ ಬೈ ಎಲೆಕ್ಷನ್ನೂ ಇಲ್ಲ, ಮುಂದೆ ಮುಖ್ಯಮಂತ್ರಿ ಪದವಿನೂ ಇಲ್ಲ. ಯಮಹೋ ಯಮಹ. ಮಿಸ್ಟರ್ ನರೇಂದ್ರ, ನಿಮ್ ಜೊತೆ ಓಡಾಡ್ತಿದ್ದ ನಾಟಕದ ಹುಡುಗಿ ಇಂದ್ರಜ ಕೊಲೆ ಆಗಿದೆ.
ಆ ಕೊಲೆ ನೀವೇ ಮಾಡಿದ್ದೀರಾ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಸಾರಿ ಟು ಸೇ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ. ಅರೆಸ್ಟ್ ವಾರೆಂಟ್. ಶಕ್ತಿ ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ 24 ಗಂಟೆಗಳ ಅವಕಾಶ ಬೇಕು. ಅಯ್ಯ, ಇದರಲ್ಲೇನೋ ಆ ದೇವೇಂದ್ರನ ಕುತಂತ್ರವಿದೆ ಅಯ್ಯ. ಹೇಗೆ ಹೇಳುವುದು ಚಿತ್ರಗುಪ್ತರೆ? ತನ್ನ ಪದವಿಯನ್ನು ಉಳಿಸಿಕೊಳ್ಳುವುದರ ಸಲುವಾಗಿ ಏನೋ ಸಂಚು ಹೂಡಿರುವನಯ್ಯ. ಮಾನವರಾರು ಸ್ವರ್ಗಕ್ಕೆ ಬರಲು ಅನರ್ಹರಾದಾಗ ತನ್ನ ಪುತ್ರಿ ಇಂದ್ರಜಳನ್ನೇ ಕೊಂದು ಸ್ವರ್ಗಕ್ಕೆ ಕರೆದೊಯ್ಯಲು ಹವಣಿಸುತ್ತಿರುವನಯ್ಯ. ಇರಬಹುದು ಇರಬಹುದು. ಯಮಹೋ ಯಮಃ. ನಾಗಪ್ಪ, ನಮ್ ನರೇಂದ್ರ ಕೊಲೆ ಮಾಡುವಂತ ಕಟುಕ ಅಲ್ಲ. ಅವನ್ ನಿಜವಾಗ್ಲೂ ನಿರಪರಾಧಿ. ಅವನಿಂದ ಎಷ್ಟೋ ಜನಕ್ಕೆ ಉಪಕಾರ ಆಗಿದೆ. ದಯವಿಟ್ಟು ಅವನ್ನ ಕಾಪಾಡು ನಾಗಪ್ಪ. ಹೌದು ನಾಗಪ್ಪ, ನಮ್ಮನ್ನ ಕೊಲೆ ಮಾಡಿಲ್ಲ, ಅವರ ಶಿಕ್ಷೆ ಆಗ್ಬಾರ್ದು. ತಂದೆ, ನಾವು ಭೂಲೋಕಕ್ಕೆ ಬಂದ ಕಾರಣ ತಮಗೆ ತಿಳಿದೇ ಇದೆ. ಇಲ್ಲಿ ನನ್ನನ್ನು ದುಷ್ಟ ಶಕ್ತಿಗಳು ಕೊಂದು ಒಬ್ಬ ಪುಣ್ಯ ಪುರುಷನ ಮೇಲೆ ಅಪವಾದವನ್ನು ಹೊರಿಸಿ ಬಂಧಿಸಿದ್ದಾರೆ. ನಾನು ಆತನನ್ನು ನಿರಪರಾಧಿ ಎಂದು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕಾಗಿದೆ. ಅಯ್ಯ, ಈಕೆ ನಯವಾದ ಮಾತುಗಳಿಂದ ತನ್ನನ್ನು ಮರಳು ಮಾಡಿ ತನ್ನ ತಂದೆ ಪದವಿಗೆ ಕುಮ್ಮಕ್ಕು ಕೊಡುತ್ತಿರುವಳು. ಯಮಹೋ ಯಮಃ. ಎಂತ ತಂದೆ, ನಿಮ್ಮ ಪದವಿ ಆಸೆಯಿಂದ ನಮ್ಮ ಜನಕನ ಮೇಲಿನ ಪ್ರತೀಕಾರದಿಂದ ಒಬ್ಬ ಪುಣ್ಯ ಪುರುಷನಿಗೆ ಅನ್ಯಾಯ ಮಾಡುವುದೇ? ಯಮಧರ್ಮರಾಜ, ನೀವೇ ಯೋಚಿಸಿ. ಯಮಃ ಯಮಃ. ಯುವರ್ ಆನರ್, ಈಗ ನಾನು ಯಾರನ್ನ ಕೊಲೆ ಮಾಡಿದ್ದೀನಿ ಅಂತ ನೀವು ನನಗೆ ಶಿಕ್ಷೆ ವಿಧಿಸ್ತಾ ಇದ್ರು, ಆ ಇಂದ್ರಜ ಇವಳೆ. ಹೌದು ನ್ಯಾಯಾಧಿಪತಿಗಳೇ, ನರೇಂದ್ರನಿಂದ ಕೊಲೆಯಾದಳೆಂದು ನೀವು ತಿಳಿದಿರುವ ಇಂದ್ರಜ ನಾನೇ. ಏನು, ಸತ್ತವರು ಎದ್ಬರದ? ಹೌದು ನ್ಯಾಯಾಧೀಶರೇ, ನನ್ನ ಪುತ್ರಿ ದೇವತೆಯಾದ್ದರಿಂದ ಅವಳಿಗೆ ಸಾವಿಲ್ಲ. ಈ ಕೊಲೆಯನ್ನು ಮಾಡಿದವನು ನರೇಂದ್ರನಲ್ಲ, ಈ ದುಷ್ಟ ಜಗದೀಶ ಹಾಗೂ ಅವನ ಸಂಗಡಿಗಳು. ದೇವೇಂದ್ರ, ಅದು ಹಾಗಿರಲಿ, ಸ್ವರ್ಗದ ಪದವಿ? ನಾರದರೆ, ಭೂಲೋಕದಲ್ಲಿ ನಾನು ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆಯಂತ ಭಯಂಕರ ಕೃತ್ಯಗಳನ್ನು ಕಂಡ ಮೇಲೂ ನನಗೆ ಆ ಸ್ವರ್ಗದ ಪದವಿ ಬಗ್ಗೆ ವ್ಯಾಮೋಹ ಇದೆ ಎಂದುಕೊಂಡಿರಾ? ಇಲ್ಲ. ಇಂತಹ ಹೀನ ಕೃತ್ಯವನ್ನು ಎಸಗುವ ಮಾನವರಿಗೆ ಘೋರ ಶಿಕ್ಷೆಯನ್ನು ವಿಧಿಸಲು ನನಗೆ ಆ ನರಕದ ಪದವಿಯೇ ಬೇಕು. ಯಮಹೋ ಯಮಃ. ಆಸೆ ಅತಿಯಾಯಿತು. ಈ ಕಲಿಯುಗದಲ್ಲಿ ಜಗದೀಶನಂತಹ ದುಷ್ಟ ಮಾನವರನ್ನು ಶಿಕ್ಷಿಸಿ ಅಭ್ಯಾಸವಾಗಿರುವ ನನಗೆ ನನ್ನ ಪದವಿಯೇ ಸಾಕು. ಇಂದ್ರ ಪದವಿ ನನಗೇಕೆ ಬೇಕು? ನನ್ನ ಸ್ಥಾನವನ್ನು ಅದಾರಿಗೂ ಬಿಟ್ಟು ಕೊಡುವುದಿಲ್ಲ. ಕೊಡಲಾರೆ ಎಂದು ಹೇಗೆ ಹೇಳಿದೆ? ಅದೇನು ನಿನ್ನ ಸ್ವಯಾರ್ಜಿತ ಸ್ವತ್ತೆ? ಅದು ನಿನ್ನ ಪಿತ್ರಾರ್ಜಿತ ಆಸ್ತಿಯೇ? ಇಂದ್ರ! ಆರ್ಡರ್ ಆರ್ಡರ್ ಆರ್ಡರ್. ಅಲ್ಲಿ ಸ್ವರ್ಗದ ಪದವಿಗೆ ಕಿತ್ತಾಟ, ಇಲ್ಲಿ ನರಕದ ಪದವಿಗೆ ಕಿತ್ತಾಟ. ಇದೇನು ನಿಮ್ಮ ವರ್ತನೆ? ಮಳಿಯ ನಾಟಕ ಮಂದಿನ ಚಲೋ ಕೂಡ್ಸಾನೆ. ಆ ಜಡ್ಜಿ ಗುಗ್ಗು ಅದಾನೆ, ಇವ್ರು ನಾಟಕ ಮಾತೆಲ್ಲ ನಂಬ್ತಾ ಇದಾನೆ. ನೀವು ನಂಬಿ ಹಿಂಗೆ ಕುಂತು ಅಂದ್ರೆ ಆ ನರೇಂದ್ರ ನಮ್ಮನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಆ ಸೀಟ್ಲಾಗಿ ಅವನು ಕುಂದಿರ್ತಾನೆ. ಸುಮ್ಮನೆ ಯಾಕೆ ಕುಂತೀರಿ? ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗಿದೆ. ನಿಮ್ಮ ಮಾವ ಮಾಡೋ ತಪ್ಪಿಗೆ ಇಂಥ ಶಿಕ್ಷೆ ಕೊಡ್ಬೇಡ. ಅವ್ರ ಪರವಾಗಿ ನಾನೆಲ್ಲರೂ ಕ್ಷಮೆ ಕೇಳ್ಕೊತೀನಿ. ದಯವಿಟ್ಟು ಅವ್ರನ್ನ ಕ್ಷಮಿಸಿ, ಅವ್ರನ್ನ ಮೊದಲ ಹಾಗೆ ಮಾಡ್ಬಿಡು. ನಿನ್ ಕಾಲಿಗೆ ಬಿದ್ದು ಬೇಡ್ಕೊತೀನಿ ನರೇಂದ್ರ, ದಯವಿಟ್ಟು ಅವ್ರನ್ನ ಮೊದಲ ಹಾಗೆ ಮಾಡ್ಬಿಡಪ್ಪ. ರೇ ಸ್ವಾಮಿ, ಸಾಕು ನಿಮ್ಮ ಶಕ್ತಿ ಲೀಲೆ. ಮೊದಲು ಅವರ ರಿಪೇರಿ ಮಾಡಿ. ಡ್ಯಾಡಿ, ಬಾವಾ ಬಾವಾ, ಅಕ್ಕ, ಈ ಕಲಿಯುಗದಲ್ಲಿ ದೇವಾನ ದೇವತೆಗಳ ದರ್ಶನ ಮಾಡಿಸಿದ ನರೇಂದ್ರ ನಿಜಕ್ಕೂ ಒಬ್ಬ ಪುಣ್ಯ ಪುರುಷ. ನಾನು ಅವನಿಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಅವನು ನನ್ನ ಕ್ಷಮಿಸ್ತಾನೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ ತಪ್ಪಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸ್ತೀನಿ. ನಾನು ತಪ್ಪು ಮಾಡಿದೆ ಅಂತ ನನ್ನ ಮಕ್ಕಳು ಶಿಕ್ಷೆ ಅನುಭವಿಸೋಕೆ ಮಾಡಬೇಡಿ. ದಯವಿಟ್ಟು ಅವ್ರಗಳ ಮದುವೆ ನೆರವೇರಿಸಿ ನಾನು ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ. ಜಗದೀಶ, ನರೇಂದ್ರ ಬಾವ, ನನ್ನಲ್ಲಿ ಶಕ್ತಿ ಇದ್ದಿದ್ದಾಗ ನನ್ನ ತಂಗಿಗೆ ಎಂತೆಂತ ಸಂಬಂಧ ನೋಡೋ ಮದುವೆ ಮಾಡಿರ್ಬೋದಾಯ್ತು. ನನ್ನಲ್ಲಿ ಮನುಷ್ಯತ್ವ ಇದೆ,
ನನ್ನ ಉದ್ದೇಶ ಅಷ್ಟೇ, ನೀನು ಬದಲಾಗಬೇಕು. ನೀನಾಗಿ ನೀನೇ ನಿನ್ನ ತಪ್ಪನ್ನ ಒಪ್ಕೊಂಡು ನನ್ನ ತಂಗಿನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ. ಆ ನನ್ನ ಆಸೆ ಇವತ್ತು ನೆರವೇರ್ತು. ನರೇಂದ್ರ, ಇನ್ನೇಕೆ ಆಲಸ್ಯ? ದೇವತೆಗಳ ಸಮ್ಮುಖದಲ್ಲಿ ನೆರವೇರಲಿ ನಿಮ್ಮಗಳ ವಿವಾಹ. ಯಮಧರ್ಮ ಯಮಹೋ ಯಮಃ. ಸರ್ವೇ ಜನ ಸುಖಿನೋ ಭವಂತು.